ನೀವು ಈ ಥರ ಸಬ್ಬಸಿಗೆ ಹೆಸ್ರುಕಾಳು ಪಲ್ಯ ಮಾಡಿ ಯಾರ ಗೆಸ್ಟ್ ಬಂದಾಗ ಕೊಟ್ಬಿಟ್ರೆ ಯಾವ ಥರ ಮಾಡಿದ್ರಿ? ಇದು ಮೆಥಡ್ ಯಾವ ಥರ ಐತಿ ಸ್ವಲ್ಪ ಹೇಳ್ರಿ. ಮತ್ತು ನಮಗೂ ಒಂದು ಸ್ವಲ್ಪ ತೋರಿಸ್ರಿ, ಮನೆಗೆ ಸ್ವಲ್ಪ ಕೊಡ್ರಿ ಅಂತಾರೆ. ಆ ಥರ ರುಚಿ ಇರ್ತೈತಿ ಪಲ್ಯ ಮಾತ್ರ. ಒಂದು ಸಲ ಟ್ರೈ ಮಾಡಿರಿ. ಉತ್ತರ ಕರ್ನಾಟಕ ರೆಸಿಪಿ ಅಂದರೆ ಸುಮ್ಮನೆನಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಮಾಡ್ತಿರೋ ರೆಸಿಪಿ ಹೆಸ್ರುಕಾಳು ಸಬ್ಬಸಿಗೆ ಪಲ್ಯ. ಇದು ಮಾತ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಭಾಳ ಫೇಮಸ್. ಮತ್ತು ರುಚಿನೂ ಅಷ್ಟೇ ಚಲೋ ಇರ್ತೈತಿ. ನಾನು ತಾಜಾ ಇರೋದು ಜವಾರಿ ಸಬ್ಬಸಿಗೆ ತೊಗೊಂಡಿದ್ದೆ. ಮತ್ತು ಒಂದು ಕಪ್ ಅಷ್ಟು ನಾನು ಹೆಸ್ರು ಕಾಳನ್ನ ಒಂದು ಸ್ವಲ್ಪ ಉಪ್ಪಾಕಿ ಈಗ ಬೇಯಿಸೋಕೆ ಇಡ್ತಾನೆ ನೋಡಿರಿ. ಅದು ಸ್ವಲ್ಪ ಗಟ್ಟಿನೇ ಇರಬೇಕು ಕಾಳು. ಭಾಳ ಮೆತ್ತಗಾತಂದ್ರೆ ಚಲೋ ಅನ್ಸಂಗಿಲ್ಲ ನೋಡಿರಿ. ಹೆಸ್ರು ಕಾಳು ಉಪ್ಪು ಹಾಕಕತ್ತೇನೆ ಹೆಸ್ರು ಕಾಳಿಗೆ. ಇದು ಸ್ವಲ್ಪ ಗಟ್ಟಿನೇ ಇದ್ದರೆ ಚಲೋ ಅನಿಸ್ತೈತಿ. ಒಂದು 2 ವಿಸಲ್ 3 ವಿಸಲ್ ಕೂಗಿಸಿ ಸೀಟಿ ತೆಗೆದ್ಬಿಟ್ರಂತೂ ಇನ್ನೂ ಚಲೋ ಅನ್ನಿಸ್ತವೆ. ಒಂದೊಂದು ಕಾಳು ಒಂದೊಂದು ಥರ ಇರ್ತವೆ ನೋಡಿರಿ. ನಾನು ಸಬ್ಬಸಿಗೆ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಈಗ ಒಂದು ದಬರಿ ಒಳಗೆ ನೆನೆ ಇಟ್ಟೇನಿ. ಯಾಕಪ್ಪ ಈ ಥರ ಮಾಡತ್ತೀನಿ ಅಂದ್ರೆ ನಾನು ಒಂದೊಂದು ಕಡೆ ಮಣ್ಣು ಹತ್ತಿರ್ತೈತಿ. ಒಂದು ಅರ್ಧ ಗಂಟೆ ಕಾಲು ಗಂಟೆ ಇಟ್ಬಿಟ್ರೆ ಮಣ್ಣೆಲ್ಲ ನೆಂದು ಹೋಗ್ಬಿಡ್ತೈತಿ. ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಹಂಗೆ ನಾನು ನೋಡಿರಿ ಈಗ ಸಣ್ಣಗೆ ಹೆಚ್ಕೊಳಕತ್ತೀನಿ ಸಬ್ಬಸಿಗೆನ. ನಾನು ಕಡ್ಡಿ ಇರೋ ಸತಿಗೆ ಬಿಸಾಕಂಗಿಲ್ಲ, ಯಾಕಂದ್ರೆ ಅದ್ರೊಳಗನ ಟೇಸ್ಟ್ ಚಲೋ ಅನಿಸ್ತೈತಿ. ಇದು ಸಬ್ಬಸಿಗೆ ಹಳ್ಳಿಯರ ಕಡೆ ತೊಗೊಂಡಿದ್ದೆ. ಭಾಳ ಅಂದ್ರೆ ಭಾಳ ಘಮ ಘಮ ಅನ್ಸಕತ್ತಿತ್ತು. ನಾವು ಸೊಪ್ಪು ಆಯಿತು ತರಕಾರಿ ಆಯಿತು ಯಾವುದು ಹೆಂಗೆ ತೊಗೊತೀವಿ ಅದ್ರ ಮೇಲೇನು ಟೇಸ್ಟು ಡಿಪೆಂಡ್ ಆಕೈತಿ. ನನ್ನ ಪ್ರಕಾರ ಜವಾರಿ ತರಕಾರಿನೇ ಆಯಿತು ಸೊಪ್ಪು ಆಯಿತು ತೊಗೊಂಡ್ರೆ ಟೇಸ್ಟ್ ಅಂತೂ ಡಬಲ್ ಅನ್ನಿಸ್ತೈತಿ. ನಾವು ಮಾಡೋ ಇಂಗ್ರೀಡಿಯೆಂಟ್ಸಿಂದನೂ ಮತ್ತು ನಾವು ಮಾಡೋ ಮೆಥಡಿಂದನೂ ಇದು ಅಂತೂ ಭಾಳ ರುಚಿ ಅನ್ಸಕತ್ತಿತ್ತು. ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ನೋಡಿರಿ. ಈಗ ನಾನು ಹೆಸ್ರು ಕಾಳು ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಇದ್ದವು. ತೋರಿಸ್ತಾನೆ ಇವಾಗ. ಈ ಥರ ಬೇಯಿಸ್ಕೊಂಡ್ರೆ ಮತ್ತು ನಾವು ನೋಡಿರಿ ಈ ಥರ ಇರಬೇಕು ಕಾಳು. ಸ್ವಲ್ಪ ಕಾಳನ್ನು ಕಾಣಿಸ್ತಾ ಇರಬೇಕು. ಈಗ ಇದಕ್ಕೆ ಸಬ್ಬಸಿಗೆ ಹಾಕ್ಯಾಳತ್ತೀನಿ. ಇದು ಸಬ್ಬಸಿಗೆನ ಈ ಥರ ಬೇಯಿಸ್ಕೊಂಡ್ರೆ ಅಷ್ಟು ಮೆತ್ತಗೂ ಆಗಂಗಿಲ್ಲ. ಕಾಳು ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಒಂದು 2 ನಿಮಿಷ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಕತಿ ಸಬ್ಬಸಿಗೆನ ಕಾಳು ಜೊತೆಗೆ. ಆಲ್ರೆಡಿ ಈಗ ನೋಡಿರಿ ಈಗ ಅಲ್ಲೇ ಸ್ವಲ್ಪ ಕಲರೇ ಚೇಂಜ್ ಆಗಿಬಿಡ್ತೈತಿ. ಇದ್ರೊಳಗೆ ಮೆತ್ತಗಾಗ್ಬಿಡ್ತೈತಿ. ಯಾಕಪ್ಪ ಅಂದ್ರೆ ನಾವು ಇದು ಕಟ್ಟು ಮಾಡಿದ್ರೆ ರುಚಿ ಅನ್ನಿಸ್ತೈತಿ ಅಂದಷ್ಟೇ ನೋಡಿರಿ. ನಾನು 1-2 ನಿಮಿಷ ಅಷ್ಟೇ ಬೇಯಿಸ್ಕೊಂಡು ಅದು ನೀರು ಬಸ್ಕೊಳಕತ್ತೀನಿ. ಈ ಥರ ಬಸ್ಕೊಳ್ಳೋದ್ರಿಂದ ಪಲ್ಯನೂ ಉದ್ರ ಹಾಕತಿ. ಅಷ್ಟು ಮೆತ್ತಗೆ ಅನ್ಸಂಗಿಲ್ಲ ನೋಡಿರಿ. ನಾನು ಈ ಥರ ನಮ್ಮ ಮನೆಯೊಳಗೆ ಇದು ಸಂಡಿಗೆ ಎಲ್ಲ ಕರಿತಾರಲ್ಲ ಅದ್ರೊಳಗನ ಬಸಿಯಾಕತ್ತೀನಿ. ನಿಮ್ಮ ಮನೆಯಲ್ಲಿ ಜಾಡ್ರಿ ಥರ ಇರ್ತಾವೆ ಈಗೆಲ್ಲ ತಂತೀವಿ. ಭಾಳ ವೆರೈಟಿ ಬಂದವು. ನಾನು ಇದ್ರೊಳಗನ ಬಸ್ಕೊಳಕತ್ತೀನಿ ನೀರು ಜಲ್ದಿ ಹೊಕ್ಕೈತಿ ಅಂಥೇಳಿ. ನಾನು ಫಸ್ಟ್ ಹಸೆಕಾಯಿನ ಹಾಕಕತ್ತೀನಿ. ಸ್ವಲ್ಪ ಸ್ಪೈಸಿ ಆಗಿರಲಿ ಅಂದು ಸ್ವಲ್ಪ ಹಸೆಕಾಯಿನ ಜಾಸ್ತಿನೇ ಹಾಕಕತ್ತೀನಿ. ಈ ಥರ ಪಲ್ಯಕ್ಕೆ ಸ್ವಲ್ಪ ಖಾರ ಅನಿಸಿದ್ರೇ ಟೇಸ್ಟ್ ಅನ್ನಿಸ್ತೈತಿ. ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕಕತ್ತೀನಿ. ನನ್ನ ಮಗನಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ನಮ್ಮ ಮನೆಯವರು ಇಷ್ಟಪಟ್ಟು ತಿಂದರು. ನಾನು ಮಾಡೋದು ಮಾತ್ರ ಬಿಸಿ ರೊಟ್ಟಿಗೆ ನಮ್ಮ ಮನ್ಯಾಗ ಈ ಥರ ಬಿಸಿ ಪಲ್ಯ ತಿಂತಾರೆ. ಮತ್ತು ನೆಕ್ಸ್ಟ್ ಡೇಗೆ ಮತ್ತು ನಾ ಪಲ್ಯ ಮಾಡಿದೆ ಅಂದರೆ ತಿನ್ನಂಗಿಲ್ಲ ಆ ಥರ ನೋಡಿರಿ. ನಾ ಪಕ್ಕಕ್ಕೂ ಹಿಟ್ಟು ನಾದ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ ರೊಟ್ಟಿ ಮಾಡೋಕೆ. ಈ ಪಲ್ಯ ಮಾತ್ರ ಬಿಸಿ ರೊಟ್ಟಿಗೆ ನಮ್ಗಂದ್ರೂ ಭಾಳ ರುಚಿ ಅನ್ನಿಸ್ತೈತಿ. ಈ ಥರ ವೆರೈಟಿ ಪಲ್ಯ ಮಾಡೋದು ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕ ಸೈಡ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೂ ಇಷ್ಟ ಆಕೈತಿ. ನಮ್ಮ ಕಡೆ ಟೇಸ್ಟು ಬೆಂಗಳೂರು ಕಡೆಯವರಿಗೆ ಭಾಳ ಇಷ್ಟ ಅನ್ನಿಸ್ತೈತಿ. ಟೇಸ್ಟ್ ಅಡುಗೆ ಮಾತ್ರ ಅಷ್ಟೇ ರುಚಿಯಾಗಿರ್ತೈತಿ. ನಮಗೆ ಅನ್ನ ತಿಂದು ಬೇಜಾರು ಅನ್ಸೋ ಒಳಗನ ನಾವು ರೊಟ್ಟಿ ಮಾಡ್ಕೊಂಬಿಡ್ತೇವೆ. ನಮಗೆ ವಾರದಾಗ ಒಂದು 3-4 ಸಲ ರೊಟ್ಟಿ ಮಾಡ್ತೇವೆ ಈ ಥರ ವೆರೈಟಿ ಪಲ್ಯ ಜೊತೆಗೆ. ನೋಡಿರಿ ನಾನು ಒಗ್ಗರಣೆ ಚೆನ್ನಾಗಿ ಬೇಯ್ತು. ಈರುಳ್ಳಿ ನಾನು ಮೆಣಸಿನ್ಕಾಯಿ ಇಷ್ಟೇ ಹಾಕಿರೋದು. ನಾನು ಜಾಸ್ತಿ ಯಾವುದು ಐಟಮ್ ಹಾಕಂಗಿಲ್ಲ. ಈ ಥರ ಹಾಕಿ ಎಣ್ಣೆನ ಸ್ವಲ್ಪ 1 ಸ್ಪೂನಷ್ಟು ಹೆಚ್ಚಿಗೆ ಹಾಕ್ಯಂದ್ರೆ ಇನ್ನೂ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಬಸ್ಕೊಂಡ್ಮೇಲೆ ನಮಗೆ ಉಪ್ಪು ಬೇಕಂದ್ರೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೋದು. ಅದು ಅವ್ರವ್ರ ಇಷ್ಟ ಪ್ರಕಾರ. ಉಪ್ಪು ಸ್ವಲ್ಪ ಜಾಸ್ತಿ ತಿಂತಾರೆ ಕಮ್ಮಿನೂ ತಿಂತಾರೆ. ಈ ಥರ ಮಿಕ್ಸ್ ಮಾಡಿ ನಾವು ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗೀತು ನೋಡಿರಿ. ನಾನು ರೊಟ್ಟಿನೂ ಮಾಡಿದೆ. ರೊಟ್ಟಿನೂ 3 ಹಾಕ್ಕೊಂಡು ಪಲ್ಯನೂ ಹಾಕ್ಯಾಳತ್ತೀನಿ. ರುಚಿ ಅಂತೂ ಭಾಳ ಅಂದ್ರೆ ರುಚಿಯಾಗಿತ್ತು. ನಾನು ಬರೀ ಅದೇ ಹೇಳ್ತೀನಿ ಅನ್ಕೋಬೋದು, ಬಟ್ ನಾನು ನಿಜ ಇದ್ದದ್ದು ನಿಜಾನೇ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇದು ಎಕ್ಸ್ಟ್ರಾನೇ ಟೇಸ್ಟ್ ಆಗಿತ್ತು. ಅದು ಬೇರೆ ಜವಾರಿ ಸೊಪ್ಪು ತೊಗೊಂಡಿದ್ದಕ್ಕೂ ಜವಾರಿ ಕಾಳು ತೊಗೊಂಡಿದ್ದಕ್ಕೂ ಭಾಳ ರುಚಿಯಾಗಿತ್ತು. ನಮಗಂತೂ ಬಿಸಿ ರೊಟ್ಟಿ ಈ ಥರ ತಿಂದುಬಿಟ್ವಿ ಅಂದರೆ 1-2-3 ರೊಟ್ಟಿನ ನಾನು ಮಾತ್ರ ಒಮ್ಮರಿ ಊಟ ಮಾಡೋದೆ
ರಾತ್ರಿಗೆ. ಅಷ್ಟು ಚೆನ್ನಾಗಿ ಹೊಟ್ಟೆ ಸಮಾಧಾನ ಅನಿಸ್ತೈತಿ, ಹೊಟ್ಟೆನೂ ಫುಲ್ ಅನಿಸ್ತೈತಿ. ಈ ಮೆಥಡಲ್ಲಿ ಪಲ್ಯ ಮಾಡಿರಿ. ನಾನು ಮಾಡೋ ರೆಸಿಪಿ ಮಾತ್ರ ಭಾಳ ಸಿಂಪಲ್ಲಾಗಿರ್ತವೆ. ಟೇಸ್ಟ್ ಅಂದ್ರೆ ಭಾಳ ರುಚಿ ಇರ್ತೈತಿ. ನನ್ನ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಮಾಡೋ ಉತ್ತರ ಕರ್ನಾಟಕ ರೆಸಿಪಿನ ನಾನು ಉತ್ತರ ಕರ್ನಾಟಕ ಅಲ್ಲ, ನಮ್ಮ ಸೈಡ್ ನಾನಿರೋ ಪ್ಲೇಸಲ್ಲಿನಿ ಯಾವ ಥರ ಅಡುಗೆ ಮಾಡ್ತಾರಂತ ಅದನ್ನು ತೋರಿಸ್ತೀನಿ. ಬಟ್ ನನಗೆ ಜಾಸ್ತಿ ಗೊತ್ತಿರೋ ರೆಸಿಪಿ ಅಂದರೆ ಉತ್ತರ ಕರ್ನಾಟಕ ಸೈಡೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.